ಗಾಯ್ಸ್ ಅಲ್ಲಿ ಗಂಟ ಮಂಡ್ ರೋಡು, ಇಲ್ಲಿಂದ ಸ್ಟೆಪ್ಸ್ ಹತ್ತಬೇಕು. ಎಷ್ಟು ಮೆಟ್ಲು ಐತೆ ಮಚ್ಚಿ ಇಲ್ಲಿಂದ? 300 ಮೆಟ್ಲು. ಆಗಲೇ ಅರ್ಧ ಜೀವ ಬೈಕ್ ಬಂದೈತೆ. ಇನ್ನು ಅರ್ಧ ಹೋಗೋಷ್ಟಲ್ಲಿ ಮೇಲೆ ತಲುಪಿರ್ತೀವಿ. ಆಮೇಲೆ ಫ್ರೇಮ್ ಅಪ್ಪ ಬೈ ಗಾಯ್ಸ್, ಸುಸ್ತಾಗೋಯ್ತಾ? ಏನೆಲ್ಲ ಹೆಂಗೆ ನಿಂತ್ಕೊಬಿಟ್ರಿ? ಹಾಂ ಬಂದೇ ಬಿಡ್ತು. ಇನ್ನು ಹೋಯ್ತೆ ಬಾಬ್ರು. ಫೈನಲಿ ಹತ್ತದ ಮೇಲೆ ಸಿಕ್ಕಿದ್ದು ನಮಗೆ ಈ ವ್ಯೂ. ಆ್ಯಕ್ಚುಲಿ ನಿಮ್ಗೆ ಅವಾಗಲೇ ಹೇಳ್ದಂಗೆ ಅರ್ಧ ಜೀವ ಹೋಗಿತ್ತು, ಇನ್ನರ್ಧ ಜೀವ ಹೋಯ್ತಿತ್ತು. ಅಲ್ಲಿ ಹತ್ತಿದ್ರೆ ಹೋಯ್ತದೆ, ಅಷ್ಟಕ್ಕೆಲ್ಲ ಹೋಗಲ್ಲ. ಹೇಗಿದೆ ಎಕ್ಸ್ಪೀರಿಯನ್ಸ್? ಓ ಇಲ್ಲೂ ಇದೆ ಇನ್ನು. ಹಾಂ ಮುಚ್ಚಿ ಹೆಂಗಿದೆಯಾ ದೇವಸ್ಥಾನ? ಸಾಕಾಗಿದೆ. ಹತ್ತಿತ್ತು ಸಾರ್ಥಕ ಆಗಬೇಕು. ಸುಸ್ತಾಗಿದ್ದೀನಿ. ನಾನು ಕುತ್ಕೊಳ್ದಲ್ಲ ಹತ್ಬಾರ್ದು ಅಂದ್ಕೊಂಡಿದ್ದೆ, ನಾನು ಹತ್ತಿದ್ದೀನಿ. ಯಾರೂ ಅವಾರ್ಡ್ ಕೊಟ್ಟಿಲ್ಲ, ಎಲ್ಲ ಕಮೆಂಟಲ್ಲಿ ಹಾಕಿ ನಮ್ಗೆ ಅವಾರ್ಡ್. ಅಲ್ಲಿ ಬಂದ್ವಿ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ನಡ್ಕೊಂಡು ಹೋಗಿ ಕೇವ್ಸ್ ಒಳಗಡೆ ಹೋಗ್ಬೇಕು. ಈಗ ಏನಿದೆ ಬರಬೇಕು. ಇವಾಗ ಬಂದು ರೀಚ್ ಆಗಿದ್ದೀವಿ ಮೇಯ್ನ್ ಕೇವ್ ಹತ್ರ. ನಾನು ತೋರಿಸ್ತೀನಿ, ಸಕ್ಕತ್ತಾಗಿದೆ ಗೈಸ್. ಒಂದ್ಸಲಿ ಜೀವನದಲ್ಲಿ ನೋಡಬೇಕು, ಅಷ್ಟು ಬ್ಯೂಟಿಫುಲ್ಲಾಗಿ. ಏನು ಚೆನ್ನಾಗಿದೆ ಅಂದರೆ 2 ಕಣ್ಣು ಸಾಲದು ಅಂತಾರಲ್ಲ, ಇದನ್ನ ನೋಡೇ ಹೇಳೋದು. ನೇಚರ್ನ ಸೇವ್ ಮಾಡಿ, ಎಲ್ಲೂ ಎಸಿಬೇಡಿ ಪ್ಲಾಸ್ಟಿಕ್ಕು, ಇಲ್ಲೆಲ್ಲ ಎಸ್ತಿದ್ದಾರೆ, ಬಟ್ ತುಂಬ ಚೆನ್ನಾಗಿದೆ ಗೈಸ್. ನಮ್ಮ ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಿದ್ಯಾ? ಟಾಪ್ ಕಣ್ಣು ನಿಮಗೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಫುಲ್ ಗಿಡ. ಇಲ್ಲಂತೂ ಕಾಡು. ಈ ಕಡೆ ತಿರುಗಿದ್ರೆ ಎಷ್ಟು ಚಂದ. ಇಷ್ಟೇ. ಬಟ್ ಒಂದೊಂದು ಸತ್ಯ ಗೈಸ್, ಎಷ್ಟೇ ಫೋನಲ್ಲಿ ನೋಡಿದ್ರೆ ಖುಷಿ ಸಿಗಲ್ಲ. ಎಲ್ಲರೂ ಒಂದ್ಸಲಿ ಬನ್ನಿ, ಫ್ರೆಂಡ್ಸ್ನ ಕರ್ಕೊಂಡು ಟ್ರೆಕ್ಕಿಂಗ್ ಮಾಡಿ, ಸಖತ್ತಾಗಿರುತ್ತೆ ಗೈಸ್. ನನ್ನ ಮಕ್ಳುಗಳ ಜೊತೆ ಬಂದು ಕ್ಯಾಮ್ರಾ ತಗೊಂಡ್ಬಿಟ್ರೆ ಇದೇ ಗೋಳು. ಆಗಲೇ ಬಂದು ಅರ್ಧ ಗಂಟೆ ಮೇಲಾಯಿತು, ನಿಂತಿದ್ದ ಜಾಗದಲ್ಲಿ ನಿಂತು ಫೋಟೋಗಳು ತೆಗಿತಾವ್ರೆ. ಫುಲ್ಲು ಸಂದಿ ಗುಹೆ. ಸಂದಿಯಲ್ಲಿ ಹಿಂಗೆ ಹೋಗಿ ನಮ್ಮ ಮುಸ್ತಫ ಆಗ್ಬಿಟ್ಟಿದ್ದಾರೆ ನಮ್ಮ ಇಷ್ಟು ಬೈ. ಅಲ್ಲ ಸೋಡಾ ಏನು ಬರ್ತಲ್ಲ ಬ್ರೋ, ಸೋಡಾ. ಇವ್ರಿಗೆ 4 ಕಣ್ಣು ಇರೋದು, 2 ಕಣ್ಣು ಇಲ್ಲಿದೆ, 2 ಕಣ್ಣಲ್ಲಿ ಈಸ್ಕೊತಾರೆ. ಇದೆ ನಾವು ಹಾಕೊಂಡ್ರೆ ಆಮೇಲೆ ಆರ್ ಹಾಕೊಂಡ್ಬೇಕಾಗ್ತದೆ. ಸೈಕ್ ಮಾಡಲ್ಲ ನಾವು. ಗೈಸ್ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಅದು ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಮೋಡ ಅಲ್ಲ, ಫುಲ್ಲು ಫಾಗ್ ಆಗಿದೆ. ಅದು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಸಾಕಾಗಿದೆ ಗೈಸ್. ಒಂದು ಕಡೆ ಬೆಟ್ಟ, ಒಂದು ಕಡೆ ಈ ವೆದರು, ಮಳೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಇನ್ ಬ್ಯೂಟಿಫುಲ್. ಹೌದು ಗಾಯ್ಸ್, ನಾವು ವಿಷ್ಣು ಬೈ ಹೇಳ್ದಂಗೆ ಹೆವನ್ ಅಂದರೆ ಇದೇನೆ. 2 ಗೇಣು ಸ್ವರ್ಗಕ್ಕೆ. ಏನಂತೀಯ ಭೂಮಿ? ಫೈನಲಿ ಯಾಣ ಎಲ್ಲ ಮುಗಿಸಿದ್ವಿ. ಮಧ್ಯಾಹ್ನ ಹೋಗಿಕ್ಕೆ ಇವಾಗ ಬಂದು ಇಳಿದಿದ್ದೀವಿ. ಮನೆಯವರೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟಾರೆ, ಫೋನ್ ಮಾಡಿ ಎಲ್ಲರೂ ಸ್ಟಾಪ್ ಆಗ್ಬಿಟ್ಟೈತೆ. ಅಲ್ಲಿಂದ ಯಾಣ ಇಳಿದ ಮೇಲಿಂದ 30 ಕಿಲೋಮೀಟರ್ಸ್ ನೆಟ್ವರ್ಕ್ ಸಿಗಲ್ಲ. ಯಾರಿಗೂ ಫೋನ್ ಮಾಡಿ ಅವರಪ್ಪ ಅಮ್ಮ ಇವರಪ್ಪ ಅಮ್ಮ ಎಲ್ಲರೂ ಒಟ್ಟಲ್ಲಿ ಎಲ್ಲರೂ ಅಪ್ಪ ಅಮ್ಮನೂ ಬೈಸ್ಕೊಂಡ್ವಿ. ಇವಾಗ ಊಟ ಮಾಡಿಕೊಂಡು ಬೆಳಿಗ್ಗೆ ಕೊಡ್ಬೇಕು. ಇವಾಗ ಚಪಾತಿ, 1 ರೋಟಿ, ದಾಲ್ ಫ್ರೈ. ನಮ್ಮ ಬ್ರೋ ಊಟ ರೆಡಿ ಅಲ್ಲ ಏನು ಬ್ರೋ ಅದು ಆರ್ಡ್ರ್ ಮಾಡ್ತಾವ್ರೆ.
ನಿಮ್ದು ಗೈಸ್ ಆರ್ಡ್ರ್ ಮಾಡ್ತಾ ಇದ್ದೀವಿ. ತಲೆ ಕೆಡಿಸ್ಕೊಂಡು ಎಂಟರ್ ಟ್ರಿಪ್ಪಲ್ಲೂ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದೊತ್ತಿನ ಊಟಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ. ನೋಡೋಣ. ಬೂಮ್. ಎಷ್ಟಲ್ಲಿ ಹೇಳ್ಬೇಕು ಸ್ಪೆಕ್ಸ್ ವಿಡಿಯೋ ಮಾಡಬೇಡ ಅಂತ. ಹಾಯ್ ಪೂರ್ವಿ ಏನಾಯ್ತು? ಮತ್ತೆ ಎದ್ದೋಗ ನಾನು ಆರ್ಡ್ರ್ ಮಾಡೋಕೆ 10 ನಿಮಿಷ ತೊಗೊಂಡ್ವಿ ಗೈಸ್. ಆರ್ಡ್ರ್ ಮಾಡಿ ಇವ್ರು ಪ್ರಿಪೇರ್ ಮಾಡೋದು ಒಂದು 50 ನಿಮಿಷ ತೊಗೋತಾರೆ. 1 ಅವರ್. 1 ಅವರ್. ಅದಕ್ಕೆ ಪೀಸಾಗಿ ನಿಮ್ಮ ಅಮ್ಮ ತಾಯಿಗ ಅಮ್ಮ ತಾಯಿಗೆ ಇಟ್ಕೊಂಡು ಕುತ್ಕೊಳ್ಳೋ ಥರ ಇದೆ. ಅಮ್ಮ ತಾಯಿ ಗುಡ್ ನೈಟ್ ಗೈಸ್. ಭೂಮಿ ಭೂಮಿ ಎಂತ ಸಾರಿ ಹೇಳಬೇಕು ಹಾಂ ಸ್ಪೆಕ್ಸ್ ಹಾಕ್ದಾಗ ವಿಡಿಯೋ ಮಾಡಬೇಡ ಅಂತ. ಯಾಕೆ ಬ್ರೋ ರಾಜ್ಕತಾ ಇದೆಯಾ? ನಮ್ಮ ಬ್ರೋ ಬೆಂಗಳೂರಿಂದ ಇಲ್ಲಿ ಗಂಟ ಗೋವಾಗೆ ಬಂದಂಗೆ ಬಂದವ್ರೆ. ಅದೇ ಬಟ್ಟೆ ಏನು ಬೇಜಾರಿಲ್ಲ, ಗೋವಾಗೆ ಬಂದಂಗೆ ಬಂದವ್ರೆ. ಇಲ್ಲಿ ನೋಡಿದ್ರೆ ಚಳಿ ಹಾಕೊಂಡು ಏನು ಮಚ್ಚೆ ನೀನು ಇಲ್ಲೇ ಇದೆ. ನಿನ್ನೆ ಕೇಳೋದು ಕಣ ಯೂಟ್ಯೂಬ್ ಬಂದರೆ ಎಲ್ಲರೂ ಸೀರಿಯಸ್ಲಿ ಯೂಟ್ಯೂಬರು ಫೋನ್ ಮಾಡಿ ಕೇಳ್ತಾರಾ? ಫೋನ್ ಮಾಡಿ ಕೇಳಲ್ಲ, ನಿನ್ನೆ ಕೇಳೋದು ಜಾಸ್ತಿ. ಮಿಸ್ಟರ್ ಗೌತಮ್ ಅವರೇ, ದೇವಸ್ಥಾನದಲ್ಲಿ ದರ್ಶನಕ್ಕೂ ಇಷ್ಟೊತ್ತು ಕಾಯ್ದಿಲ್ಲ. ನಿಮ್ಮ ಅನಿಸಿಕೆ ಏನು? ತಮ್ಮ ತೊಟ್ಲು ಬೇಕು ಬೇಕು ಅಂತ ಹೇಳಿದವರು ನಾವ ನಾನಲ್ಲ, ನೀವಲ್ಲ, ಯಾರು ಹೇಳಿಲ್ಲ, ಯಾರು ಹೇಳಿದ್ರು. ಸಿಚುವೇಶನ್ನು ಬಂದು ಕಾಯ್ಕೊಂಡು ಕೂತಿದ್ದೀವಿ. ನಿಮ್ಮ ಅಭಿಪ್ರಾಯ ಇಷ್ಟು ಪಕ್ಷ ಅರ್ಧ ಗಂಟೆ ಆಯಿತು ಕೂತಿ. ಅದಕ್ಕೆ ನಾನೇ ಹೋಗಿ ಬೇಯಿಸ್ಕೊಂಡು ತಿಂದ್ಬಿಟ್ಟು ಅವ್ರಿಗೆ ಬಡಿಸ್ಬೋದಿತ್ತು. ಹಂಗೇ ಇರಿ ಒಂದು ನಿಮಿಷ, ಇಲ್ಲಿ ನೋಡಿ. ಸೊ ಗೈಸ್, ಇದು ನಮ್ಮ ಸದ್ಯದ ಪರಿಸ್ಥಿತಿ. ಮಧ್ಯಾಹ್ನ ಊಟ ಮಾಡಿದೆ, ಮ್ಯಾಗಿ ತಿನ್ಕೊಂಡು ಮ್ಯಾನೇಜ್ ಮಾಡಿದ್ವಿ. ಆ್ಯಂಡ್ ಮೇಜರ್ಲಿ ಇವರಿಬ್ಬರೇ ನಮ್ಮ ಚಾಲಕರು. ಎಂಟೈರ್ ಟ್ರಿಪ್ಪಲ್ಲಿ ಒಂದೇ ಒಂದು ಗ್ಯಾಪು ಕೊಡ್ದಿರ ಗಾಡಿನ ಬಿಡ್ದಂಗೆ ಹೊಡಿತಾನೆ ಅವರೇ. 1000-2000 ಕಿಲೋಮೀಟ್ರ್ ಅಂದ್ಕೊಂಡು. ಹೇಳ್ಬೇಕು ಬ್ರೋ, 2000 ಕಿಲೋಮೀಟ್ರ್, 1000 ಕಿಲೋಮೀಟ್ರ್, 1.5 ಅಲ್ವೇನೋ? ಬಂತು. ಓಕೆ ಗೈಸ್, ಓಕೆ ಗೈಸ್, ಅಣ್ಣನ್ ಏನೋ ಬಂದಿದೆ, ಇರಿ ಒಂದು ನಿಮಿಷ ಹಂಗೆ. ಓಕೆ ಗೈಸ್, ಯು ಚೂನ್ ಗೈಸ್. ಆ್ಯಕ್ಚುಲಿ ನಾಳೆ ನಮ್ಮ ವಿಜಯ್ ಬ್ರೋದು ಬರ್ತಡೇ ಇದೆ. ಸೊ ಅವ್ರಿಗೆ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಬೇಕ್ರಿ ಹುಡ್ಕೊಂಡು ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಹಾಯ್ ಭೂಮಿ. ಹಾಯ್ ಗೌತು. ಯಾವ ತಗೊಳ್ಳೋಣ? ಕೆಳಗಡೆ ಒಂದುಂಟು, ಕೆಳಗಡೆ 2 ಉಂಟು, ಇಲ್ಲೊಂದು ಉಂಟು. We'll go with that. ಓಕೆ ಡನ್. ಓಕೆ, ಕವರ್ ಮಾಡಬೇಡ ಕೇಕ್ನ. ಇಲ್ಲ, ಏನು ಹೆಸರು ಬಸೋಣ? ನೀವು ಹೇಳಿ. ಯಾವಾಗ ನೋಡಿದ್ರು ಸಿಕ್ಕಿದ ಪಕ್ಕಿದ ಇನ್ಸೆಕ್ಟ್ಸ್ನ ಸಾಯಿಸ್ತಾನೆ ಇರ್ತಾರೆ. ಅದಕ್ಕೆ ನಾನು ನನ್ನ ತಂಗಿ ಇಬ್ಬರು ಸೇರಿ ಜಂತು ಹಂತಕ ಅಂತ ಅವ್ರಿಗೆ ಹೆಸರಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನ್ನ ತಂಗಿ ಕಾಂಟ್ಯಾಕ್ಟ್ ನೇಮಲ್ಲಿ ಅವ್ರನ್ನ ಜಂತು ಹಂತಕ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಓಕೆ. ಯಾವಾಗಲೂ ಹ್ಯಾಪಿ ಬರ್ಡೇ ವಿಜಯ್ ಅನ್ನೋದೆಲ್ಲ ತುಂಬ ಬೋರಿಂಗ್, ನಾರ್ಮಲ್ ಆಗೋಯ್ತು. ಸೊ ಅದಕ್ಕೆ ನಾವು ಇವಾಗ ಜಂತು ಹಂತಕ ಅಂತ ಹಾಕ್ಸೋಣ. ಓಕೆ ಡನ್. ಕೇಕ್ ರೆಡಿ ಇದೆ ಗೈಸ್. ನಮ್ಮ ಬ್ರೋ ರಿಯಾಕ್ಷನ್ ನೋಡೋಣ ಬನ್ನಿ. 12 o'clock.